ಇವ್ನ್ ಕ್ಯಾಲ್ಕುಲೇಟರ್ ತಗೊಳ್ಳೋದಕ್ಕೆ ನಾವು ಇಷ್ಟು ಜನ ಹೋಗ್ತಿದೀವಿ. ಸೊ ಗೈಸ್ ಜ್ಯೂಸ್ ಕುಡಿತಿದೀವಿ, ನಾನು ಬಿಸಿ ವಾಟರ್ ಮೆಲನ್ ತಗೊಂಡಿದ್ದೀವಿ. ಈ ಒಂದು ರಿಮೋಟ್ ಇಸ್ಕೊ ಬರೋದಕ್ಕೆ ನನ್ನ ಐಡಿ ಕಾರ್ಡ್ ಪ್ರಿನ್ಸಿಪಲ್ ಆಫೀಸಲ್ಲಿ ಅರೈವ್ ಬಂದಿದ್ದೀನಿ. ಇಲ್ಲಿ ಬಂದು ನಾವು ಮಾಡೋ ಕೆಲಸ ಇದು. ಹಲೋ MC ಪೀಪಲ್, ಎಲ್ಲರೂ ಹೇಗಿದ್ದೀರಾ? ನೀವಲ್ಲಾರಮ್ಮ, ನಾನಿಲ್ಲಾರಮ್ಮ. ಸೊ ವಿಷಯ ಏನಪ್ಪ ಅಂತಂದರೆ, ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತೀರಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡು ಅಂತ. ಸೊ ಇವತ್ತು ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇದು ನನ್ನ ಡೇ 1. ನನ್ನ ಲೈಫಲ್ಲಿ ತೋರಿಸ್ಕೊಳ್ಳೋ ಥರ ಏನೂ ಇಲ್ಲ ಗೈಸ್. ಸೊ ನನ್ನ ವ್ಲಾಗ್ಸ್ ಎಲ್ರಿಗೂ ಬೇಜಾರಾಗ್ಬೋದು, ಸ್ವಲ್ಪ ಜನಕ್ಕೆ ಖುಷಿನೂ ಕೊಡ್ಬೋದು. ಆದಷ್ಟು ನಾನು ಟ್ರೈ ಮಾಡ್ತೀನಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ನಾನು ಟ್ರೈ ಮಾಡ್ತೀನಿ. ಸದ್ಯಕ್ಕೀಗ ಕಾಲೇಜ್ಗೆ ಹೋಗ್ತಿದ್ದೀನಿ. ಫಸ್ಟ್ ಡೇ ನಾನು ಫಸ್ಟ್ ವ್ಲಾಗ್ ಬೇರೆ ಸಕ್ಕದಕ್ಕೆ ರೆಡಿಯಾಗಿ ಬರೋಣ ಅಂದ್ಕೊಂಡೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಹಣೆ ಬರಹ. ಯೂನಿಫಾರ್ಮ್ ಹಾಕೋ ಬರಬೇಕು. ಸೊ ಈಗ ಕಾಲೇಜ್ಗೆ ಹೊಂಟಿದ್ದೀನಿ, ನೋಡ್ತಿರ್ಬೋದು. ಸರಿ ಬನ್ನಿ, ಕಾಲೇಜ್ಗೆ ಹೋದ್ಮೇಲೆ ಮಾತಾಡ್ಕೊಳ್ಳೋಣ. ಗೈಸ್ ಕಾಲೇಜಿಗೆ ಬಂದಿದ್ದೀನಿ, ನೋಡಿ ನಮ್ಮ ಕಾಲೇಜು. ಇವನು ನಮ್ಮ ಫ್ರೆಂಡು ಜೀವನ್ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ನಾವಿಬ್ಬರೇ ಇರೋದು ಇಲ್ಲಿ. ಇನ್ನು ಮಿಕ್ದವ್ರು ಬರ್ತಿದ್ದಾರೆ, ಅವ್ರು ಬಂದಮೇಲೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಮ್ಮ ಕ್ಯಾಂಟೀನಿಗೆ ಬಂದು ನಾನು ಒಂದು ಕಾಫಿ ತೊಗೊಂಡಿದ್ದೀನಿ. ನೋಡಿ ಅಣ್ಣ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾನೆ ಜೀವನು. ಅನ್ನಿಸ್ತದೆ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಸೊ ಗೈಸ್ ನಮ್ಮ ಭರತ್ ಬಂದಿದ್ದಾನೆ, ಅವ್ನು ಬಿಸಿನೀರು ಕುಡಿತಿದ್ದಾನೆ. ಬಟ್ ಈ ಬಿಸಿನೀರಿಗೂ ಕಾಫಿಗೂ ನನಗೇನು ವ್ಯತ್ಯಾಸನೇ ಕಾಣಿಸ್ತಿಲ್ಲ. ಇದರಲ್ಲಿ ಸ್ವಲ್ಪ ಕಾಫಿ ಪುಡಿ ಹಾಕಿದ್ದಾರೆ ಅಷ್ಟೇ. ಗೈಸ್ ನಾವೆಲ್ಲ ಕ್ಲಾಸ್ಗೆ ಹೋಗ್ತಿದೀವಿ. ಇವ್ನು ನೋಡಿ ದನ ತರ ತಿನ್ಕೊಂಡ್ ಬರ್ತಾವ. ನಿನ್ನ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅವನ ಹೆಸ್ರೆ ನವೀನು. ನೋಡಿ ಭರತ್ ಅಲ್ಲಿ ಹೋಗ್ತಿದ್ದಾನೆ. ಈಗೆಲ್ಲ ಕ್ಲಾಸ್ಗೆ ಹೊಂಟಿದೀವಿ. ನಾವು ಅಲ್ಲಿಂದ ಕಷ್ಟಪಟ್ಟು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ಬಂದು ನಾವು ಮಾಡೋ ಕೆಲಸ ಇದು. ಟೀಚರ್ ಇಲ್ಲ ಅಂದ್ರೆ ನೋಡಿ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ವಿಷಯ ಏನಂದ್ರೆ, ನೋಡಿ ಈ ಒಂದು ರಿಮೋಟ್ ಇಸ್ಕೊ ಬರೋದಕ್ಕೆ ನನ್ನ ಐಡಿ ಕಾರ್ಡ್ ಪ್ರಿನ್ಸಿಪಲ್ ಆಫೀಸಲ್ಲಿ ಅರೈವ್ ಬಂದಿದ್ದೀನಿ. ಹೋಗಿ ತಗೊಬರ್ಬೇಕು ಇವಾಗ. ಸೊ ಗೈಸ್ ಅಂತೂ ಇಂತೂ ಪಾಸ್ ಇಸ್ಕೊ ಬಂದೆ. ನೋಡಿ ನಮ್ಮ ಭರತ್ ತಿಂತಿದ್ದಾನೆ, ಕಣ್ಕಂಡಿದ್ದೆಲ್ಲ ಕ್ಯಾಂಟೀನೇ ನಮಗೆ. ಸೊ ಇವಾಗ ಹೋಗಿ ನಾವು ಬಸ್ ಹತ್ಬೇಕು ಇವ್ನು ತಿಂದಿದ್ದಾದ್ಮೇಲೆ. ಇವಾಗ ನಮ್ಗೆ ಅಲ್ಲಿ ಬಸ್ ಸಿಗ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡೋದಕ್ಕಾಗಲ್ಲ ಅಂತ ನಡ್ಕೊಂಡು ಹೋಗ್ತಿದೀವಿ. ಅದೇನೋ ಅವೆನ್ಯೂ ರೋಡ್ಗೆ ಹೋಗ್ಬೇಕಂತೆ. ಇವನು ನಮ್ಮ ಪ್ರಜ್ವಲ್ಲು ಏನೋ ಕ್ಯಾಲ್ಕುಲೇಟರ್ ಏನೋ ತಗೋಬೇಕಂತೆ. ಸೊ ಇವಾಗ ನಾವು ಇಷ್ಟು ಜನ ಕ್ಯಾಲ್ಕುಲೇಟರ್ ತಗೊಳೋದಿಕ್ಕೆ ಹೋಗ್ತಿದೀವಿ. ಇವ್ನ್ ಕ್ಯಾಲ್ಕುಲೇಟರ್ ತಗೊಳೋದಿಕ್ಕೆ ನಾವು ಇಷ್ಟು ಜನ ಹೋಗ್ತಿದೀವಿ. ಬಾಯ್ಸ್ ಕೊನೆಗೂ ತಗೊಂತಿದ್ದಾನೆ ನಮ್ಮ ಪ್ರಜ್ವಲ್ ಕ್ಯಾಲ್ಕುಲೇಟರ್. ಪ್ರಜ್ವಲ್ ಕ್ಯಾಶಿಯೋ ತಗೊಳ್ಳೋ. 500 ರೂಪಾಯಿ ಇವನು ನಾವೇ ಸಜೆಸ್ಟ್ ಮಾಡ್ತೀವಿ ತಗೊಳಕ್ಕೆ. ಪ್ರಜ್ವಲ್ ಕ್ಯಾಶ್ 500 ರೂಪಾಯಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಜ್ಯೂಸ್ ತಗೊಳ್ಳೋದಕ್ಕೆ ಪ್ಲಾನ್ ಆಗ್ತಿದ್ದೀವಿ. ನಮ್ಮ ಭರತ್ ತಗೊಂತಿದ್ದಾನೆ. ಇಬ್ರು ಡೀಪ್ ಡಿಸ್ಕಸಿಂಗ್ ಆಗಿ ನೋಡ್ತಿದ್ದಾರೆ. ಮೆನು ಎಲ್ಲ ಚೆಕ್ ಮಾಡ್ಬಿಟ್ಟು ಚೆನ್ನಾಗಿರೋದು ಆರ್ಡರ್ ಮಾಡು ಭರತ್. ಸೊ ಗೈಸ್ ಜ್ಯೂಸ್ ಕುಡಿತಿದ್ದೀವಿ. ನಾನು ಬಿಸಿ ವಾಟರ್ ಮೆಲನ್ ತಗೊಂಡಿದ್ದೀವಿ. ಇವ್ನು ನೋಡಿ ಐಸ್ ಕ್ರೀಮ್ ತಗೊಂಡವನೆ. ಯಾವ್ದೋ ಫ್ಲೇವರ್ ಅದು? ಮ್ಯಾಂಗೋ ಪಿಸ್ತಾ ಫ್ಲೇವರ್ ಅಂತೆ. ಪಿಸ್ತಾ ಫ್ಲೇವರ್ ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನಾವು ಅಷ್ಟೊಂದು ರಿಚ್ ಅಲ್ಲ, ಅದಕ್ಕೆ ನಾವು ವಾಟರ್ ಮೆಲನ್ ಜ್ಯೂಸ್ ತಗೊಂಡಿರೋದು. ನೋಡಿ ಗೈಸ್ ಇವ್ನಿಗೆಲ್ಲ ಒಂದೇ ಸರಿ ತಗೊಳೋದಿಕ್ಕಾಗಲ್ಲ. ಜ್ಯೂಸ್ ಕುಡಿದಾದ್ಮೇಲೆ ಮತ್ತೆ ಬುಕ್ಸ್ ತಗೊಳೋದಿಕ್ಕೆ ಹೋಗೋನೆ. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸೊ ಗೈಸ್ ಈಗ ತಾನೇ ಮನೆಗೆ ಬಂದೆ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಮೇ ಬಿ ಈ ವ್ಲಾಗ್ ನಿಮ್ಗೆ ಅಷ್ಟೊಂದು ಮಜಾ ಕೊಟ್ಟಿರಲ್ಲ ಅಂತ ಅನ್ಕೊಂಡಿದ್ದೀನಿ. ಬೇಜಾರು ಮಾಡ್ಕೋಬೇಡಿ ಗೈಸ್. ಈ ವ್ಲಾಗ್ ಇಲ್ಲ ಅಂದ್ರೂ ಮುಂದೆ ಇನ್ನೂ ಬೇಜಾನ್ ವ್ಲಾಗ್ಸ್ ಬರ್ತವೆ. ಅದ್ರಲ್ಲಿ ನಾನು ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹುಷಾರಾಗಿರಿ. ಓಕೆ ಬಾಯ್.